ನಿಮ್ಗೆ ನೀವು ಮನೆಯಲ್ಲಿ ನಿಮ್ ಗಂಡ ಇನ್ನೊಬ್ರು ಮಾತಾಡ್ಸಿದ್ರೆ ಹೊಟ್ಟೆ ಹುರ್ಕಂತೀರಿ, ಟಿವಿನಲ್ಲಿ ಮೂರ್ ಜನ ಹೆಂಡ್ತಿಯರಿದ್ರೆ ಖುಷಿಯಾಗಿ ನೋಡ್ತೀರಿ, ನೀವು ಚಪ್ಪಾಳೆ ತಟ್ತೀರಿ, ಹೌದಲ್ಲ? ನಿಮ್ಮ ಯಜಮಾನ್ರು ಮದುವೆ ಮನೆಯಲ್ಲಿ ಇನ್ನೊಂದು ಹುಡುಗಿ ನೋಡ್ತಾ ಇದ್ರೆ, ಇನ್ನೊಂದು ಹೆಂಗ್ಸ್ ನೋಡ್ತಾ ಇದ್ರೆ ಏನ್ ಅಷ್ಟೊತ್ ನೋಡ್ತಾ ಇದ್ರಿ ಅವಳನ್ನ ಅಂತ ಪ್ರಶ್ನೆ ಮಾಡ್ತೀರಿ. ಟಿವಿನಲ್ಲಿ ಯಾವ್ದಾದ್ರು ಒಳ್ಳೆ ಧಾರಾವಾಹಿ ಬರ್ತಾ ಇದೆಯಾ? ಎಲ್ಲ ಮನೆ ಮುರುಕು ಧಾರಾವಾಹಿಗಳು ಬರ್ತಾ ಇರೋದು. ಅತ್ತೆ ಸಾಯಿಸೋದ್ ಹೆಂಗೆ, ಸೊಸೆ ಸಾಯಿಸೋದ್ ಹೆಂಗೆ. ಈ ದಿನ ಈ ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದಾದ್ರೂ ಎಲ್ಲಿ ಅಂದ್ರೆ ನಮ್ಮ ಪಕ್ಕದಲ್ಲೇ ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರೋ ಕಾರಣಕ್ಕೇನೆ, ಅವರು ರಚಿಸಿದಂತಹ ಸಂವಿಧಾನದ ಕಾರಣಕ್ಕೇನೆ ವೇದಿಕೆ ಮೇಲೆ ಎಲ್ಲರೂ ಇವತ್ತು ಸರಿಸಮಾನರಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಿದೆ. ಪ್ರತಿಮಾ ಮೇಡಮ್ ಅವರು ಉಪಾಧ್ಯಕ್ಷರಾಗಕ್ಕೆ ಸಾಧ್ಯ ಆಗಿರೋದು ಸಹ ಅಂಬೇಡ್ಕರ್ ಅವರಿಂದ. ಯಾಕೆ ಅಂದ್ರೆ ಹೆಣ್ಣಿಗೆ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕು ಬೇಕು ಅಂತ ಹೇಳಿ ಪ್ರತಿಪಾದಿಸಿದಂತಹ ಮಹನೀಯರಲ್ಲಿ ಅವರು ಸಹ ಒಬ್ರು. ಬಂಧುಗಳೇ, ತಮ್ಗೆಲ್ಲ ಗೊತ್ತಿರ್ಲಿ, ನಮ್ಮ ಮೈಸೂರು ಜಿಲ್ಲೆಯ ಒಬ್ಬ ಸಾಧಕಿ. ನಮ್ಗನ್ಸುತ್ತೆ ಗಂಡು ಮಕ್ಕಳು ಏನೆಲ್ಲ ಸಾಧನೆ ಮಾಡ್ತಾರೆ, ಗಂಡು ಮಕ್ಕಳು ಬೇಕು ಅಂತ ಹೇಳ್ತೀವಿ. ಆದ್ರೆ ಹೆಣ್ಣು ಮಕ್ಕಳ ಸಾಧನೆಯನ್ನ ನೋಡಿದಾಗ ನಮಗೂ ಒಂದು ಹೆಣ್ಣಿದ್ರೆ ಚೆನ್ನಾಗಿತ್ತು ಅಂತ ಭಾವಿಸ್ತೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ವರ್ಷ ಏನು ವಿಶ್ವಕಪ್ ಖೋಖೋ ವಿಶ್ವಕಪ್ ನಲ್ಲಿ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿದಂತಹ ಮಹಿಳೆ ಒಂದು ಹುಡುಗಿ ಒಬ್ಬಳೆ. ಅವಳ ಹೆಸರು ತಮ್ಗೇನಾದ್ರೂ ಗೊತ್ತಾ? ಕುಮಾರಿ ಚೈತ್ರ, ಕುರುಬೂರು ಚೈತ್ರ. ಕುರುಬೂರಿನ ಒಂದು ಗ್ರಾಮದಿಂದ ಹೋದಂತಹ ಚೈತ್ರ ಖೋಖೋ ವಿಶ್ವಕಪ್ ನಲ್ಲಿ ಲೀಡಿಂಗ್ ಅಲ್ಲಿ, ಅದುವೇ ಅವರ ತಂದೆ ತಾಯಿಗೆ ಕೀರ್ತಿಯನ್ನ ತಂದ್ಕೊಟ್ಟವಳು. ಹಾಗಾಗಿ ಹೆಣ್ಣು ಮಕ್ಕಳು ಅಂದ್ರೆ ನಾವು ಮೂಗ್ ಮುರಿಯೋದು ಬೇಡ. ಇವತ್ತು ತಮ್ಗೆಲ್ಲ ಗೊತ್ತಿರ್ಲಿ, ಇವತ್ತಿನ ಭಾರತದ ರಾಷ್ಟ್ರಪತಿ ಯಾರು? ಒಬ್ರು ಹೆಣ್ಣು, ದ್ರೌಪದಿ ಮುರ್ಮು. ಮೊನ್ನೆ ತಾನೇ GST ಕಡಿತಗೊಳಿಸಿದಂತಹ ವಿತ್ತ ಮಂತ್ರಿ, ಆರ್ಥಿಕ ಮಂತ್ರಿ ಯಾರು? ನಿರ್ಮಲಾ ಸೀತಾರಾಮ್, ಒಬ್ಬ ಮಹಿಳೆ. ಹಾಗೆ ನಮ್ಮ ದೇಶವನ್ನ ಆಳಿದಂತಹ ಪ್ರಧಾನ ಮಂತ್ರಿಗಳಲ್ಲಿ ತುಂಬಾ ಹೆಸರನ್ನ ಪಡೆದಂತಹ ಉಕ್ಕಿನ ಮಹಿಳೆ ಯಾರು? ಇಂದಿರಾ ಗಾಂಧಿ. ಹೆಣ್ಣು ಅಂದ್ರೆ ಸಾಮಾನ್ಯ ಅಂತ ಭಾವಿಸ್ಬೇಡಿ. ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಸಾಧಿಸಬಹುದು. ತಮ್ಗೆಲ್ಲ ತಿಳಿದಿರ್ಲಿ, ಇವತ್ ಬೆಳಗ್ಗೆ ತಾನೇ ನಾನು ಗೀತಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದ್ ಕ್ಲಾಸ್ ಮಾಡಿ ಬಂದೆ. ಅಲ್ಲಿ ಒಂದು ಹುಡುಗಿಯ ಹೆಸರನ್ನ ನಾನು ಹೇಳ್ತೀನಿ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕಾಲು ಕಳ್ಕೊಂಡು ಒಂದು ಕೃತಕ ಕಾಲನ್ನ ಧರಿಸ್ಕೊಂಡು ಎವರೆಸ್ಟ್ ಶಿಖರವನ್ನ ಏರಿದಂತಹ ಪ್ರಪ್ರಥಮ ಮಹಿಳೆ ಅರುಣಿಮಾ ಸಿನ್ಹಾ ರೈಲು ಅಪಘಾತದಲ್ಲಿ ಒಂದ್ ಕಾಲನ್ನ ಕಳ್ಕೊತಾರೆ. ಕಾಲ್ ಕಳ್ಕೊಂಡ ತಕ್ಷಣ ನಮ್ಮ ಊರುಗಳಲ್ಲಾದ್ರೆ ಏನ್ ಮಾಡ್ತಾರೆ? ಕಾಲ್ ಕಳ್ಕೊಂಡ್ರೆ ಭಿಕ್ಷೆ ಬೇಡ ಕೂರ್ಸ್ಬಿಡ್ತಾರೆ. ಆದ್ರೆ ಅರುಣಿಮಾ ಸಿನ್ಹಾ ಏನ್ ಮಾಡ್ತಾರೆ? ನಾನೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಭಾವಿಸ್ತಾರೆ. ಅವರು ಕನಸನ್ನ ಕಟ್ಕೊಳೋದು ಯಾವ್ದು? ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ಅಲ್ಲ, ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಕನಸನ್ನ ಕಾಣ್ತಾರೆ. ಕೃತಕ ಕಾಲನ್ನ ಜೋಡಿಸ್ಕೊಂಡು ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದಂತಹ ಪ್ರಥಮ ಮಹಿಳೆ ಅಂತ ಹೇಳಿ ಗುರುತಿಸ್ಕೊಂತಾರೆ. ಅವಳು ಸಹ ಒಂದು ಹೆಣ್ಣು. ಹಾಗಾಗಿ ನಾನು ಹೆಣ್ಣಿನ ಬಗ್ಗೆನೆ ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ, ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ. ನನಗೂ ಮೊದಲನೇದು ಹೆಣ್ಮಗಳೇ. ನನ್ನ ಮನೆಯಲ್ಲಿ ದೀಪ ಬೆಳಗುವಂತಹ ಹುಷಾರಿಲ್ದೆ ಇದ್ರೆ ಬಿಸಿನೀರ್ ಕಾಯಿಸ್ಕೊಡೋದಕ್ಕೆ ಮೊದಲು ಬರೋದು ಹೆಣ್ಣು ಮಗು, ಗಂಡು ಮಗು ಅಲ್ಲ. ನನಗೂ ಮಗ ಇದ್ದಾನೆ, ಗಂಡು ಮಗ. ಅವ್ರ ಅಮ್ಮನ್ಗೆ ಹುಷಾರಿಲ್ಲ ಅಂದ್ರೆ ಏನು ಕೇಳಲ್ಲ. ಅಮ್ಮ ಏನ್ ಅಡಿಗೆ ಮಾಡಿದ್ಯಾ ಕೇಳ್ತಾನೆ. ಅವ್ರ ಮಗಳು ಕೇಳ್ತಾಳೆ, ಅಮ್ಮ ನಿನ್ಗೆ ಏನ್ ಮಾಡ್ಕೊಡ್ಲಿ ಅಂತ ಕೇಳ್ತಾಳೆ. ಅದಕ್ಕೋಸ್ಕರನಾದ್ರೂ ಹೆಣ್ಮಗು ಬೇಕು. ಇನ್ನೇನು ಅಲ್ಲ, ಸತ್ತೋದಾಗ ಕಣ್ಣೀರ್ ಹಾಕೋದು ಹೆಣ್ಮಗು. ಈಗಾಗ್ಲೇ ನೋಡಿದ್ರಿ, ಅಲ್ಲಿಬ್ರು ಅಳ್ತಾ ಇದ್ದವರು ಹೆಣ್ಮಕ್ಳೇ. ಹಾಗಾಗಿ ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟು ಕೀಳರಿಮೆ ಬೇಡ. ನಮ್ಮ ದೇಶದಲ್ಲಿ ಇವತ್ತು ಸರಾಸರಿ ಪ್ರಮಾಣ ಕಡಿಮೆ ಆಗಿದೆ, ಗೊತ್ತಿದೆ. ಹಳ್ಳಿಗಳಲ್ಲಿ ಇವತ್ತು ರೈತ ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ನೀವೇ ಮಾಡಿರೋ ಪಾಪ. ಹೆಣ್ಣು ಮಕ್ಕಳನ್ನ, ಎಷ್ಟೋ ಮಕ್ಕಳನ್ನ ಮೊನ್ನೆ ಟಿವಿನಲ್ಲಿ ನೋಡಿದ್ದೀನಿ. ಆಗ ತಾನೇ ಹುಟ್ಟಿದ ಮಗುವನ್ನ ಬೇಲಿನಲ್ಲಿ ಇಟ್ಟಿದ್ದಾರೆ, ಚೀಲಕ್ಕೆ ಹಾಕಿ. ಆ ತರದ ಕನಿಷ್ಠ ಮಟ್ಟದ ವ್ಯವಸ್ಥೆ ನಮ್ಮಲ್ಲಿದೆ. ಇವತ್ತು ಶೈಕ್ಷಣಿಕ ವ್ಯವಸ್ಥೆ ಚೆನ್ನಾಗಿದೆ, ಆದ್ರೆ ಏನಾಗ್ತಾ ಇದೆ ತಮ್ಗೆಲ್ಲ ಗೊತ್ತಿದೆ. ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೀತಾ ಇದೆ. ಮೊನ್ನೆ ನಾನು ಹೇಳ್ಬಾರ್ದು ಸಭೆಯಲ್ಲಿ, ಆದ್ರೂ ಹೇಳ್ತಾ ಇದ್ದೀನಿ. ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ 9ನೇ ತರಗತಿಯ ವಿದ್ಯಾರ್ಥಿನಿಯರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ,
9ನೇ ತರಗತಿಯ ವಿದ್ಯಾರ್ಥಿನಿಯರು 3 ವಿದ್ಯಾರ್ಥಿನಿಯರು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. 9ನೇ ತರಗತಿ ಅಂದ್ರೆ ಎಷ್ಟು ವಯಸ್ಸು? 15ಕ್ಕಿಂತ ಕಡಿಮೆ. ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲರಿಗೂ ಪರಿಜ್ಞಾನ ಇದೆ, ಜಾಗೃತಿ ಇದೆ. ಆದ್ರೆ ಏನಿಲ್ಲ, ಹೆಣ್ಮಗುಗೆ ರಕ್ಷಣೆ ಇಲ್ಲ. ಆ ರಕ್ಷಣೆಯನ್ನು ಕೊಡಬೇಕಾಗಿರೋದು ಒಂದು ಹೆಣ್ಣಿಗೆ, ಹೆಣ್ಣಷ್ಟೇ ಅಲ್ಲ ಗಂಡು ಸಹ ರಕ್ಷಣೆ ಕೊಡಬೇಕು. ಯಾಕೆ ಅಂದ್ರೆ ಆ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿಗೆ ತಾಯಿ ಆಗ್ತಾರೆ ಅಂದ್ರೆ ಅದಕ್ಕೆ ಮತ್ತೊಂದು ಹೆಣ್ಣು ಕಾರಣ ಅಲ್ಲ, ಗಂಡು ಕಾರಣ. ಆ ಕಾರಣಕ್ಕೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಷ್ಟೇ ರಕ್ಷಣೆ ಕೊಡೋದಲ್ಲ, ಗಂಡು ಮಕ್ಕಳು ಸಹ ರಕ್ಷಣೆ ಕೊಡಬೇಕಾಗಿದೆ. ಇವತ್ತಿನ ಮೊಬೈಲ್ ಪ್ರಪಂಚದಲ್ಲಿ, ಟಿವಿ ಪ್ರಪಂಚದಲ್ಲಿ ನಾನು ಹೆಂಗಸರು ಕೇಳ್ಕೊಡೋದಿಷ್ಟೇ, ದಯಮಾಡಿ ಟಿವಿ ಧಾರಾವಾಹಿ ನೋಡೋದನ್ನ ಕಡಿಮೆ ಮಾಡಿ. ಅಲ್ಲೆಲ್ಲ ನೀವು ಮನೆಯಲ್ಲಿ ನಿಮ್ ಗಂಡ ಇನ್ನೊಬ್ರು ಮಾತಾಡ್ಸಿದ್ರೆ ಹೊಟ್ಟೆ ಹುರ್ಕಂತೀರಿ. ಟಿವಿನಲ್ಲಿ 3 ಜನ ಹೆಂಡತಿಯರಿದ್ರೆ ಖುಷಿಯಾಗಿ ನೋಡ್ತೀರಿ, ನೀವು ಚಪ್ಪಾಳೆ ತಟ್ತೀರಿ, ಹೌದಲ್ಲ? ನಿಮ್ಮ ಯಜಮಾನ್ರು ಮದುವೆ ಮನೆಯಲ್ಲಿ ಇನ್ನೊಂದು ಹುಡುಗಿ ನೋಡ್ತಾ ಇದ್ರೆ, ಇನ್ನೊಂದು ಹೆಂಗ್ಸ್ ನೋಡ್ತಾ ಇದ್ರೆ ಏನ್ ಅಷ್ಟೊತ್ತು ನೋಡ್ತಾ ಇದ್ರಿ ಅವಳನ್ನ ಅಂತ ಪ್ರಶ್ನೆ ಮಾಡ್ತೀರಿ. ಟಿವಿನಲ್ಲಿ ಯಾವ್ದಾದ್ರು ಒಳ್ಳೆ ಧಾರಾವಾಹಿ ಬರ್ತಾ ಇದೆಯಾ? ಎಲ್ಲ ಮನೆ ಮುರುಕು ಧಾರಾವಾಹಿಗಳು ಬರ್ತಾ ಇರೋದು. ಅತ್ತೆ ಸಾಯಿಸೋದ್ ಹೆಂಗೆ, ಸೊಸೆ ಸಾಯಿಸೋದ್ ಹೆಂಗೆ, ಅರ್ಥ ಆಯ್ತಲ್ಲ? ಹಾಗಾಗಿ ದಯಮಾಡಿ ನಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಲಿ, ಇದೇ ತರ ಧಾರಾವಾಹಿ ನೋಡ್ತಾ ಇದ್ರೆ, ಇದೇ ತರ ಪಿಕ್ಚರ್ಗಳು ನೋಡ್ತಾ ಇದ್ರೆ, ಮೊಬೈಲ್ಗಳು ನೋಡ್ತಾ ಇದ್ರೆ ನಮ್ಗೆ ಹೇಳ್ಕೊಳೋದಿಕ್ಕೆ ನಾಚಿಕೆ ಆಗತ್ತೆ. ನಮ್ಮ ಇಡೀ ಭಾರತಕ್ಕೆ, ದಕ್ಷಿಣ ಭಾರತಕ್ಕೆ ಒಂದೇ ಒಂದು ಮೆಂಟಲ್ ಆಸ್ಪತ್ರೆ ಇತ್ತು ಬೆಂಗಳೂರಲ್ಲಿ, ನಿಮಾನ್ಸ್ ಅಂತ. ನಿಮಗ್ ಗೊತ್ತಿರ್ಲಿ, ಮೈಸೂರಿಗೂ ಒಂದು ನಿಮಾನ್ಸ್ ಬರ್ತಾ ಇದೆ. ಅದರ ಅರ್ಥ ಏನು? ನಮ್ಮ ಶಿಕ್ಷಣ ವ್ಯವಸ್ಥೆ ಮಾನಸಿಕ ರೋಗಿಗಳನ್ನ ಹೆಚ್ಚು ಮಾಡ್ತಾ ಇದೆ. ಇವತ್ತು ಮೊಬೈಲ್ ಬಂದ ಕಾರಣಕ್ಕೆ ಆಗಬಾರದ ಪ್ರಮಾದಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಈ ದಿನ ಏನು ನಮ್ಮ ಮಹಾಜನ ಕಾಲೇಜಿನಿಂದ ಬಂದು ಒಂದೊಳ್ಳೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ BR ಅಂಬೇಡ್ಕರ್ ಅವರು ಹೇಳಿದ್ದೇನು? ನೀವು ದೇವಸ್ಥಾನಗಳನ್ನ ಕಟ್ಟಬೇಡಿ, ಶಾಲೆಗಳನ್ನ ಕಟ್ಟಿ. ಯಾಕೆ ಅಂದ್ರೆ ಶಾಲೆಗಳಿಗೆ ಹೋದಂತಹ ಮಕ್ಕಳು ಉದ್ಧಾರ ಆಗ್ತಾರೆ ಅಂತ ಹೇಳಿ. ಆದ್ರೆ ಈ ಊರಿನಲ್ಲಿ 38% ಸಾಕ್ಷರತೆ ಇದೆ ಅಂತ ಕೇಳಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ. ಸರ್ಕಾರ ಶಾಲೆಗಳಿಗೆ ಖರ್ಚು ಮಾಡ್ತಾ ಇದೆಯಲ್ಲ, ನಿಮ್ಗೆ ಗೊತ್ತಾ? ಒಂದು ಮಗುವಿಗೆ, ಸರ್ಕಾರಿ ಶಾಲೆಯ ಪ್ರೌಢಶಾಲೆಯ ಒಂದು ಮಗುವಿಗೆ ಸರ್ಕಾರ ಒಂದು ವರ್ಷಕ್ಕೆ ಖರ್ಚು ಮಾಡೋದು 1,50,000. ಮೇಷ್ಟ್ರ ಸಂಬಳ, ಸ್ಕೂಲ್ ಬಿಲ್ಡಿಂಗು, ಅಲ್ಲಿ ಕೊಡೋ ಬಿಸಿ ಊಟ, ಪುಸ್ತಕ, ಯೂನಿಫಾರ್ಮ್, ಇದನ್ನೆಲ್ಲ ಗಮನಿಸಿದ್ರೆ ಒಂದು ಶಾಲೆಗೆ, ಒಂದು ಮಗುವಿಗೆ ಸರ್ಕಾರ ಖರ್ಚು ಮಾಡ್ತಾ ಇರೋದು 1,50,000. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರ್ಲಿ, ಸರ್ಕಾರ ನಿಮ್ಮ ಮೇಲೆ ಖರ್ಚು ಮಾಡ್ತಾ ಇರೋದಷ್ಟು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಓದ್ತಾ ಇದಾರೆ, ಗಂಡು ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ. ನೀವು ನೋಡಿ, SSLC ನಲ್ಲಿ ನಿಮ್ ಹುಡುಗ ಯಾವ ಕ್ಲಾಸು? 3rd ಕ್ಲಾಸು. ನಿಮ್ ಹುಡುಗಿ ಏನು? 1st ಕ್ಲಾಸು. ನಾಚಿಕೆ ಆಗಲ್ಲ ಹುಡುಗರಿಗೆ? ನಿಮ್ಗೇನ್ ಕಡಿಮೆ ಆಗಿದೆ? ಕ್ರಿಕೆಟ್ ಅಂತೀರಿ, ಕ್ರಿಕೆಟ್ ಅವ್ರು ಬಂದು ನಿಮ್ ಮನೆ ಉದ್ಧಾರ ಮಾಡಲ್ಲ. ನೀವು ಕ್ರಿಕೆಟ್ ನೋಡಿದ್ರೆ ಹಾಳಾಗದೆ ಜಾಸ್ತಿ. ಕ್ರಿಕೆಟ್ ಬೆಟ್ಟಿಂಗ್ ಇಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ನಡೆದಂತಹ ಘಟನೆ ಗೊತ್ತಿದೆ ನಿಮ್ಗೆ? ಯಾವ್ದದು? RCB ಅಂತ ಹೇಳ್ಕೊಂಡು ಎಷ್ಟೋ ಮನೆಗಳ ದೀಪ ಹಾರೋಯ್ತು. 11 ಜನ ಸತ್ತೋಗ್ತಾರೆ ಕಾಲ್ ತುಳಿತದಲ್ಲಿ. ಇದೆಲ್ಲ ಕ್ರಿಕೆಟ್ ಹುಚ್ಚಿನಿಂದ ಆಗುವಂತದ್ದು. ಗಂಡು ಮಕ್ಕಳು ಕ್ರಿಕೆಟ್ ಬಿಡಿ, ಹೆಣ್ಣು ಮಕ್ಕಳು ಟಿವಿ ಧಾರಾವಾಹಿ ಬಿಡಿ, ಶಾಲೆ ಕಡೆಗೆ ಹೋಗಿ, ಕಾಲೇಜ್ ಕಡೆಗೆ ಹೋಗಿ ಜೀವನ ಉದ್ಧಾರ ಮಾಡ್ಕೊಳ್ಳಿ. ನಾನ್ ಮಾತಾಡ್ತಾ ನಿಂತ್ಕೊಂಡ್ರೆ, ನಾನ್ ಮೇಷ್ಟ್ರಾಗಿದ್ದವನು 1 ಗಂಟೆ ಕಡಿಮೆ ಮಾತಾಡಲ್ಲ. ಆದ್ರೆ ಇಲ್ಲಿ ವೇದಿಕೆ ಮೇಲೆ ಮಾತಾಡೋರು ಬಹಳ ಜನ ಇದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡ್ಬೇಕಲ್ಲ ಸರ್? ಮಾತಾಡಿ ಸರ್, ನೀವು ಮಾತಾಡಿ. ಹಾಗಾಗಿ ಇವತ್ತಿನ ದಿನ ಏನಾಗ್ತಾ ಇದೆ ಗಮನಿಸಿ. ನಾನು ಹಳ್ಳಿಯಿಂದ ಬಂದವನು, ನಮ್ಮೂರು ನರಸೀಪುರ ತಾಲೂಕ್ ಮಾದಾಪುರ. ನಾನು ಹಳ್ಳಿಯಿಂದ ಬಂದವನು. ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೊಟ್ಟಿಗೆ ಕಸ ಸುರಿತಾ ಇದ್ರು ಗಂಡು ಮಕ್ಕಳು, ಹೆಣ್ಮಕ್ಳು. ಇವತ್ತಿನ ದಿನ ಏನಾಗಿದೆ? ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದಾರೆ. ನಾನು ಹಳ್ಳಿಗಳಲ್ಲಿ ವಾಕಿಂಗ್ ಹೋಗೋದು ತಪ್ಪು ಅಂತ ಹೇಳ್ತಿಲ್ಲ. ವಾಕಿಂಗ್ ಹೋಗೋರು ಯಾರು ಅಂದ್ರೆ ಮೈ ಬೊಜ್ಜು ಬಂದಿರೋರು, ಡಾಕ್ಟರ್ BP ಶುಗರ್ ಬಂದಿದೆ ವಾಕಿಂಗ್ ಮಾಡಿ ಅಂತ ಹೇಳೋರು. ಎಲ್ಲಿ ಸ್ವಾಮಿ ಇತ್ತು BP ಶುಗರ್? ಹಳ್ಳಿಗಳಲ್ಲಿ ಮಾತ್ರೆ ತಗೊಳ್ಳೋ ಮನೆಗಳೇ ಇರ್ಲಿಲ್ಲ. ಇವತ್ತು ಮಾತ್ರೆ ಇಲ್ಲದೆ ಇರೋ ಮನೆನೇ ಇಲ್ಲ. ಎಲ್ಲರ ಮನೆಯಲ್ಲೂ ಯಾವ ಮಾತ್ರೆ ಇಲ್ದಿರಿಲ್ಲ, ಡೋಲೋ 650 ಇದೆ, ನಿಮಗೆ ಗೊತ್ತಿರ್ಲಿ, ಹೌದಲ್ಲ? ಏನಾಗಿದೆ ಇವತ್ತಿನ ದಿನ ಪರಿಸ್ಥಿತಿ? ಏನಾಗಿದೆ ಗಮನಿಸಿ. ಎಲ್ಲಾರ ಮನೆಯಲ್ಲೂ ಮೆಡಿಕಲ್ ಶಾಪ್ ಇದೆ ಇವತ್ತು.